ಹೆಸರು ಮುಬಾರಕ್ ಅಂತ. ನೀವು ನೋಡ್ತಾ ಇದ್ದೀರಾ ಫಿಟ್ ಅಂಡ್ ಕ್ಯೂಟ್ ಕನ್ನಡ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಒಂದು ಸಿಂಪಲ್ ಹೋಮ್ ರೆಮಿಡಿ, ಸಿಂಪಲ್ ವೇಟ್ ಲಾಸ್ ಡ್ರಿಂಕ್, ಸ್ಮೂದಿ ಅನ್ಬಹುದು. ಸೊ ಇದನ್ನ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೊ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದೆ ಅಲ್ವಾ, ಅದನ್ನ ಕಡಿಮೆ ಮಾಡ್ಕೋಬಹುದು ನಮ್ಮ ಬ್ಲಡ್ ಅಲ್ಲಿ. ಅರ್ಥ ಆಯ್ತಾ? ಸೊ ತುಂಬಾನೇ ಬೆನಿಫಿಟ್ ಇದೆ ಈ ಡ್ರಿಂಕ್ ಇಂದ, ಸ್ಮೂದಿಯಿಂದ. ಸೊ ಯೂಸ್ ಮಾಡಿ, ಇದರ ಬೆನಿಫಿಟ್ ನ ತಗೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಿಮ್ ಎಲ್ರಿಗೂ ಗೊತ್ತಿರೋ ಪ್ರಕಾರ ಸೊ ಜಸ್ಟ್ ಒಂದು ವೇಟ್ ಲಾಸ್ ಡ್ರಿಂಕ್ ಆಗಲಿ, ಒಂದು ಸ್ಮೂದಿ ಆಗಲಿ ಸೊ ವರ್ಕ್ ಮಾಡಲ್ಲ. ಸಿಂಪಲ್ ಆಗಿ ಒಂದೇ ಒಂದು ಸ್ಮೂದಿಯಿಂದ, ಒಂದೇ ಒಂದು ವೇಟ್ ಲಾಸ್ ಡ್ರಿಂಕ್ ಇಂದ ಕೆಲಸ ನಡೆಯಲ್ಲ. ಆಯ್ತಾ? ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಲಾಂಗ್ ಪ್ರೋಸೆಸ್ ನ ಶಾರ್ಟ್ ಯಾವ ರೀತಿ ಮಾಡಬಹುದು ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜೀಸ್, ಅಡ್ವಾನ್ಸ್ ಟಿಪ್ಸ್ ನ ಯೂಸ್ ಮಾಡಿಕೊಂಡು ಮಾಡಬಹುದು. ಅರ್ಥ ಆಯ್ತಾ? ಸೊ ಇವಾಗ ನಾನು ಹೇಳಕ್ ಹೋಗ್ತಾ ಇರೋ ಡ್ರಿಂಕ್ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೊ ಅದ್ರ ಜೊತೆ ಕರೆಕ್ಟ್ ಆಗಿ ಡಯಟ್, ಎಕ್ಸರ್ಸೈಸ್ ಅದೆಲ್ಲ ಇದ್ದೇ ಇದೆ ಅಲ್ವಾ. ಸೊ ಅದನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ 100% ಬಂದೇ ಬರುತ್ತೆ. ಅರ್ಥ ಆಯ್ತಾ? ಇದು ನನ್ನ ಗ್ಯಾರಂಟಿ ನಿಮಗೆ. ಸೊ ಇಲ್ಲಿ ಒಂದು ಇಂಗ್ರೀಡಿಯೆಂಟ್ ನ ಹೇಳ್ತೀನಿ ನಾನು, ಇಂಗ್ರೀಡಿಯೆಂಟ್ಸ್ ಲೀಸ್ಟ್ ಅನ್ನೇ ಹೇಳ್ತೀನಿ. ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕು, ಯಾವ ರೀತಿ ಸೊ ಏನೇನು ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ನಾವು ಹಾಕಬೇಕು ಅಂತ ಎಲ್ಲ ಕ್ಲೀನ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಡೆ ತನಕ ನೋಡಿ, ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ ರಿಲೇಷನ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಆಯ್ತಾ? ಸೊ ಇವಾಗ ನಾವು ನೋಡೋಣ ಈ ಡ್ರಿಂಕ್ ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ನೋಡೋದಾದ್ರೆ, ಫಸ್ಟ್ ಪಪಾಯ ಎಲ್ಲರ ಮನೆಗಳಲ್ಲೂ ಸಿಗಲ್ಲ ಅಂತಿದ್ರು. ಸೊ ಪಪಾಯ ಇಟ್ಸ್ ಎ ವೆರಿ ಚೀಪ್ ಅಲ್ವಾ. 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿಗೆ ಸಿಗ್ಬಿಡುತ್ತೆ ಪಪಾಯ. ಮ್ಯಾಕ್ಸಿಮಮ್ ಎಷ್ಟೇ ಕಾಸ್ಟ್ಲಿ ಇದ್ರು 50 ರೂಪಾಯಿಗೆ ಪಪಾಯ ಸಿಗುತ್ತೆ. ಸೊ ಪಪಾಯ ತೆಗೆದುಕೊಂಡು ಬನ್ನಿ. ಒಂದು ಪಪಾಯ ಮೀಡಿಯಂ ಗಾತ್ರದ ಸಾಕು. ಪಪಾಯ ಜೊತೆ ನಿಮ್ಮ ಹತ್ರ ಏನೇನ್ ಬೇಕಂದ್ರೆ ಸಿನಮನ್ ಪೌಡರ್ ಅಂದ್ರೆ ಚಕ್ಕೆ ಪುಡಿ ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಪಪಾಯ, ಚಕ್ಕೆ ಪುಡಿ, ಒಂದು ಲೋಟ ಕೋಲ್ಡ್ ವಾಟರ್. ಫ್ರಿಜ್ ಅಲ್ಲಿ ಇಟ್ಟಿರ್ತೀರಲ್ವಾ ನೀವು ವಾಟರ್, ಕೋಲ್ಡ್ ವಾಟರ್ 1 ಲೋಟ ಬೇಕಾಗುತ್ತೆ. ಅದರ ಜೊತೆ ಒಂದು ಇಷ್ಟು ಉಪ್ಪು. ಆಯ್ತಾ? ಇಷ್ಟೆಲ್ಲ ಇದ್ರೆ ಇಂಗ್ರೀಡಿಯೆಂಟ್ಸ್ ನಿಮ್ಮ ಈ ಡ್ರಿಂಕ್ ಪ್ರಿಪೇರ್ ಆಗುತ್ತೆ. ಆಯ್ತಾ? ಸೊ ಈ ಡ್ರಿಂಕ್ ನ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ಹೇಳಿದ್ದೀನಿ. ಸೊ ನೆಕ್ಸ್ಟ್, ಸೊ ಈ ಡ್ರಿಂಕ್ ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡೋಣ. ಸೊ ಈ ಡ್ರಿಂಕ್ ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಏನೇನ್ ಬೇಕು ಎಲ್ಲ ಆಯ್ತು. ಸೊ ಇವಾಗ ಈ ಡ್ರಿಂಕ್ ನ ಯಾವ ಪಪಾಯ ಇದೆ ಅಲ್ವಾ, ಪಪಾಯನ ಗ್ರೈಂಡರ್ ಅಲ್ಲಿ ಹಾಕಿಬಿಟ್ಟು ಪಪಾಯ ಜ್ಯೂಸ್ ರೆಡಿ ಮಾಡ್ಕೊಳ್ಳಿ. ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಆಯ್ತಾ? ಪಪಾಯನ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡಿ. ಆಯ್ತಾ? ಕೋಲ್ಡ್ ವಾಟರ್ ಅಲ್ಲಿ ಹಾಕ್ಬಿಡಿ ಅದನ್ನ. ಓಕೆ, ಚಕ್ಕೆ ಪೌಡರ್ ಇದೆ ಅಲ್ವಾ, ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೆಗೆದುಕೋಬೇಕಾಗುತ್ತೆ. ಯಾವಾಗ? ಎಂಟಿ ಸ್ಟಮಕ್ ಮಾರ್ನಿಂಗ್ ತಗೋಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ತೆಗೆದುಕೊಂಡಿದ್ದೀರಾ ಅಂದ್ರೆ ನಮ್ಮ ಹೆಲ್ತ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂತಹ ಕೊಲೆಸ್ಟ್ರಾಲ್ ಲೆವೆಲ್ಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ನಾವು ಹೆಲ್ದಿಯಾಗಿ ಆರೋಗ್ಯವಾಗಿರ್ತೀವಿ. ಆಯ್ತಾ? ಸೊ ಇದನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು. ಆಯ್ತಾ ಫ್ರೆಂಡ್ಸ್? ಸೊ ಇದನ್ನ ಯಾರು ತಗೋಬೇಕು? ಯಾರು ವೇಟ್, ಮೇಲು, ಫೀಮೇಲು ಎಲ್ಲರೂ ತಗೋಬಹುದು. ಏನ್ ಪ್ರಾಬ್ಲಮ್ ಏನೂ ಇಲ್ಲ. ಅದೇ ಏನಂದ್ರೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮಗೆ ನೀವು ತಗೋಬೇಕು. ಅಷ್ಟು ಸಿಂಪಲ್, ವೆರಿ ಸಿಂಪಲ್. ಆಯ್ತಾ? ಡಯಟ್, ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ಆಯ್ತಾ? ಸೊ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ. ಓಕೆ, ಮಿಸ್ ಯು ಫ್ರೆಂಡ್ಸ್, ಲವ್ ಯು ಆಲ್.